ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಖಂಡಿತವಾಗ್ಲೂ ಕೂಡ ಇದು ಮುಂದೆ ಬರುವಂತಹ TET ಆಗಿರ್ಬೋದು, HSTR ಮತ್ತು GPSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಯಾಕಂದರೆ ಸೈಕಾಲಜಿ ಅನ್ನೋದು ಒಂದು ಮೇನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೋತ್ತರಗಳು ಕೂಡ ತುಂಬ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆಗಳಾಗಿರುತ್ತೆ. ಹಾಗೆ ಈ ಹಿಂದೆ ಆದಂತಹ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳಾಗಿರುತ್ತೆ. ಸೊ ಹಾಗಾಗಿ ಇದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಒಂದು ಪರೀಕ್ಷೆ ತಾನು ಏನನ್ನ ಮಾಪನ ಮಾಡಬೇಕು ಅದನ್ನು ಮಾಪನ ಮಾಡಿದರೆ ಆಗ ಆ ಪರೀಕ್ಷೆ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಒಂದು ಪರೀಕ್ಷೆ ನಾವು ಏನನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಅದನ್ನು ಮಾತ್ರ ಇವ್ಯಾಲ್ಯೂಯೇಟ್ ಮಾಡಿದಾಗ ಆವಾಗ ಆ ಒಂದು ಪರೀಕ್ಷೆ ಯಾವ ರೀತಿಯಂತಹ ಪರೀಕ್ಷೆ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಪ್ರಶ್ನೆ ಕೇಳಿರೋವಂಥದ್ದು. ನಂಬಲರ್ಹವಾದದ್ದು, ನ್ಯಾಯಸಮ್ಮತವಾದದ್ದು, ಪ್ರಮಾಣೀಕರಿಸುವುದು, ನಿಖರವಾದುದು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 2, ನ್ಯಾಯಸಮ್ಮತವಾದುದು, ಸಪ್ರಾಮಾಣಿಕ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಪ್ರಾಥಮಿಕ ಅಭಿಪ್ರೇರಣೆಗಳಿಗೆ ಉದಾಹರಣೆಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಪ್ರಾಥಮಿಕ ಅಭಿಪ್ರೇರಣೆಗಳಿಗೆ ನಾವು ಏನನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು ನೋಡಿ. ಇಲ್ಲಿ ಸಾಧನಾ ಪ್ರೇರಣೆ, ಸಂಘ ಜೀವನ ಪ್ರೇರಣೆ, ಅಧಿಕಾರ ಮತ್ತು ಸ್ಥಾನಮಾನ ಪ್ರೇರಣೆ, ಹಸಿವು ಮತ್ತು ಬಾಯಾರಿಕೆ, ಮೇಲಿನ ಯಾವುದು ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಆಪ್ಷನ್ 3, ಹಸಿವು ಮತ್ತು ಬಾಯಾರಿಕೆ. ಇದನ್ನ ನಾವು ಪ್ರಾಥಮಿಕ ಅಭಿಪ್ರೇರಣೆಗಳಿಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕೆಳಕಂಡವುಗಳಲ್ಲಿ ಯಾವುದು ವ್ಯಕ್ತಿತ್ವ ಪರೀಕ್ಷೆ ಅಂತ ಕೇಳಿದ್ದಾರೆ. ಸೊ ವ್ಯಕ್ತಿತ್ವ ಪರೀಕ್ಷೆಗೆ ನಾವು ಯಾವುದನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂದರೆ ನೋಡಿ, ಇಲ್ಲಿ ಆಯ್ಕೆಗಳನ್ನ ಕೋಸ್ಟ್ ಬ್ಲಾಕ್ ವಿನ್ಯಾಸ ಪರೀಕ್ಷೆ, ರೇವನ್ನರ ಪ್ರಗತಿಶೀಲ ಮಾತೃಕೆ, ರೋರ್ಶಾಕ್ನ ಮಸಿಕಲೆ ಪರೀಕ್ಷೆ, ಆರ್ಮಿ ಆಲ್ಫಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ರೋರ್ಶಾಕ್ನ ಮಸಿಕಲೆ ಪರೀಕ್ಷೆಯನ್ನು ನಾವು ವ್ಯಕ್ತಿತ್ವ ಪರೀಕ್ಷೆಗೆ ನಾವು ಉದಾಹರಣೆಯಾಗಿ ಕೊಡ್ಬೋದು. ಸೊ ಆಪ್ಷನ್ 3, ರೋರ್ಶಾಕ್ನ ಮಸಿಕಲೆ ಪರೀಕ್ಷೆ ಸರಿಯಾದ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆ, ಡಿಸ್ಲೆಕ್ಸಿಯಾ ಸಂಬಂಧಪಟ್ಟಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಪ್ರಶ್ನೋತ್ತರಗಳನ್ನ ಹೇಳಬೇಕಾದಂತಹ ಸಂದರ್ಭದಲ್ಲಿ ಈ ಪ್ರಶ್ನೆ ಬಂದೇ ಬಂದಿರುತ್ತೆ ಯಾವಾಗಲೂ ಕೂಡ. ಡಿಸ್ಲೆಕ್ಸಿಯಾ ಆಗಿರ್ಬೋದು, ಡಿಸ್ಗ್ರಾಫಿಯಾ ಆಗಿರ್ಬೋದು, ಡಿಸ್ಕ್ಯಾಲ್ಕುಲಿಯಾ ಆಗಿರ್ಬೋದು. ಸೊ ಈ ರೀತಿ ಯಾವ್ಯಾವ ನ್ಯೂನ್ಯತೆಗೆ ಸಂಬಂಧಪಟ್ಟಿರೋದು ಅನ್ನೋದನ್ನ ನಾವು ಕರೆಕ್ಟಾಗಿ ಅನಲೈಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಡಿಸ್ಲೆಕ್ಸಿಯಾ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ. ಇಲ್ಲಿ ದೈಹಿಕ ನ್ಯೂನ್ಯತೆ, ಬುದ್ಧಿಮಾಂದ್ಯತೆ, ಕಲಿಕಾ ನ್ಯೂನ್ಯತೆ, ಶ್ರವಣ ದೋಷ ಅಂತ ಇದೆ. ಸೊ ಇದಕ್ಕೆ ಕಲಿಕಾ ನ್ಯೂನ್ಯತೆ ಸರಿಯಾದ ಉತ್ತರ ಆಗುತ್ತೆ. ಡಿಸ್ಲೆಕ್ಸಿಯಾ ಅನ್ನೋದು ಕಲಿಕಾ ನ್ಯೂನ್ಯತೆಗೆ ಸಂಬಂಧಪಟ್ಟಿರುವಂತಹ ಒಂದು ಸಮಸ್ಯೆ. ಹಾಗಾಗಿ ಆಪ್ಷನ್ 3 ಕಲಿಕಾ ನ್ಯೂನ್ಯತೆಗೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಐದನೇ ಪ್ರಶ್ನೆ, ಎರಡು ಚಲಕಗಳ ನಡುವೆ ಸಹಸಂಬಂಧ ಇದ್ದಾಗ ನಾವು ಏನು ಹೇಳಬಹುದು ಎಂದರೆ ಅಂತ ಕೇಳಿದ್ದಾರೆ. ಸೊ ಎರಡು ಚಲಕಗಳ ನಡುವೆ ಸಹಸಂಬಂಧ ಇದ್ದಾಗ ನಾವೇನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಇಲ್ಲಿ ಆಪ್ಷನ್ 3 ಇದಕ್ಕೆ ಎರಡು ಚಲಕಗಳು ಕಾರ್ಯಕಾರಣ ಸಂಬಂಧವನ್ನ ಹೊಂದಿದೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಆರನೇ ಪ್ರಶ್ನೆ, ಇದು ಉತ್ತಮ ಕಲಿಕೆಯ ಸೂಚನೆಯಲ್ಲ ಅಂತ ಕೇಳಿದರೆ. ಸೊ ಉತ್ತಮ ಕಲಿಕೆ ಏನನ್ನ ಒಳಗೊಂಡಿರುತ್ತೆ ಆ ಅಂಶಗಳಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಆಯ್ಕೆಗಳಲ್ಲಿ ಸರಿಯಾದ ಸೂಚನೆ ಅಲ್ಲ ಯಾವುದು ಅಂತ. ಆಪ್ಷನ್ಸ್ ನೋಡಿ, ಇಲ್ಲಿ ಅರ್ಥ ಮಾಡಿಕೊಳ್ಳುವುದು, ಬಾಯಿಪಾಠ ಮಾಡುವುದು, ಚರ್ಚಿಸುವುದು, ನೆನಪು ಮಾಡಿಕೊಳ್ಳುವುದು. ಈ 4 ಆಯ್ಕೆಗಳಲ್ಲಿ ಯಾವುದು ಉತ್ತಮ ಕಲಿಕೆಯ ಸೂಚನೆ ಅಲ್ಲ ಅಂತಂದ್ರೆ ಬಾಯಿಪಾಠ ಮಾಡೋದು ಉತ್ತಮ ಕಲಿಕೆಯ ಸೂಚನೆ ಅಲ್ಲ. ನಾವು ಏನೇ ಒಂದನ್ನ ಬಾಯಿಪಾಠ ಮಾಡಿ ಹೇಳಿದಾಗ ಅದು ಆ ಕ್ಷಣಕ್ಕೆ ಮಾತ್ರ ನಮಗೆ ನೆನಪಲ್ಲಿ ಇರುತ್ತೆ ಹೊರತು ಕೊನೆ ತನಕ ನಮಗೆ ನೆನಪಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ವಿಚಾರವನ್ನಾಗಿರ್ಬೋದು ಅಥವಾ ಯಾವುದೇ ಒಂದು ಟಾಪಿಕ್ ಅನ್ನಾಗಿರ್ಬೋದು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಅಥವಾ ನಮ್ಮ ಸ್ನೇಹಿತರ ಜೊತೆಗೆ, ಶಿಕ್ಷಕರ ಜೊತೆಗೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದ್ರ ಮುಖಾಂತರ, ಹೇಳಿರೋದನ್ನ ನೆನಪು ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಕಲಿಯೋದು ಅದು ಉತ್ತಮ ಕಲಿಕೆಯ ಸೂಚನೆ ಆಗಿರುತ್ತೆ. ಬಟ್ ಬಾಯಿಪಾಠ ಮಾಡೋದಿದೆಯಲ್ಲ ಅದು ಉತ್ತಮ ಕಲಿಕೆಯ ಸೂಚನೆ ಅಲ್ಲ. ಅದು ಆ ಕ್ಷಣಕ್ಕೆ ಮಾತ್ರ ಅಥವಾ ಯಾವುದೇ ಒಂದು ಎಕ್ಸಾಮಲ್ಲಿ ಆಗಿರ್ಬೋದು ಅಥವಾ ಟೆಸ್ಟ್ಗಳಾಗಿರ್ಬೋದು ನಮಗೆ ನೆನಪಿಗೆ ಬರುತ್ತೆ. ಆದರೆ ಕೊನೆ ತನಕನೂ ಕೂಡ ಅದು ನಮಗೆ ನೆನಪಿಗೆ ಬರೋದಿಲ್ಲ. ಹಾಗಾಗಿ ಆಪ್ಷನ್ 2 ಬಾಯ್ಪಾಠ ಮಾಡೋದು ಉತ್ತಮ ಕಲಿಕೆಯ ಸೂಚನೆ ಎಲ್ಲ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ,
ತಬ್ರೇಜ್ 7ನೇ ತರಗತಿ ವಿದ್ಯಾರ್ಥಿ ಕ್ರೀಡೆಗಳಲ್ಲಿ ತುಂಬ ಆಸಕ್ತಿ ಹೊಂದಿದ್ದಾನೆ, ಆದರೆ ಓದಿನಲ್ಲಿ ಆಸಕ್ತಿ ಇಲ್ಲ. ಅವನಿಗೆ ನಿಮ್ಮ ಮಾರ್ಗದರ್ಶನ ಏನು ಅಂತ ಕೇಳಿದ್ದಾರೆ. ಅಂದರೆ ನೀವು ಒಬ್ಬರು ಶಿಕ್ಷಕರಾಗಿ ನಿಮ್ಮ ತರಗತಿಯ ಸ್ಟೂಡೆಂಟಲ್ಲಿ ತಬ್ರೇಜ್ ಅಂತಕ್ಕಂಥವನು, ಅವನು 7ನೇ ತರಗತಿ ವಿದ್ಯಾರ್ಥಿ, ಅವನಿಗೆ ಸ್ಪೋರ್ಟ್ಸಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಆದರೆ ಓದಿನ ಕಡೆಗೆ ಅವನಿಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲ. ಸೊ ನೀವು ಒಬ್ಬ ಶಿಕ್ಷಕನಾಗಿದ್ಕೊಂಡು ಏನು ಸಲಹೆಯನ್ನು ಕೊಡ್ತೀರಿ ಆತನಿಗೆ ಅಂತೇಳಿ ಪ್ರಶ್ನೆ. ನೋಡಿ, ಇಲ್ಲಿ ಕ್ರೀಡೆಗಳಲ್ಲಿ ಮುಂದೆ ಬಾ, ಓದು ಮತ್ತು ಕ್ರೀಡೆಯನ್ನು ಸರಿದೂಗಿಸು, ಓದಿನ ಕಡೆಗೆ ಗಮನ ಕೊಡು, ಮಾರ್ಗದರ್ಶನ ಮಾಡುವುದಿಲ್ಲ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು, ನಿಮ್ಮ ಒಂದು ಸಜೆಷನ್ಸ್ ಏನಾಗಿರಬಹುದು ನೋಡಿ. ಇಲ್ಲಿ ಆಪ್ಷನ್ 2, ಓದು ಮತ್ತು ಕ್ರೀಡೆ ಎರಡನ್ನ ಕೂಡ ಏನು ಸರಿದೂಗಿಸ್ಕೊಂಡು ಹೋಗೋ ಹಾಗೆ ನೀವು ಸಲಹೆಯನ್ನು ಆ ಹುಡುಗನಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಆಪ್ಷನ್ 2, ಓದು ಮತ್ತು ಕ್ರೀಡೆಯನ್ನು ಸರಿದೂಗಿಸು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕಲಿಯುವ ವಿಷಯದಲ್ಲಿ ಆಸಕ್ತಿ ಮೂಡಿಸಲು ಒಬ್ಬ ಶಿಕ್ಷಕನು ಏನು ಮಾಡಬೇಕು? ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಆಗಿರ್ಬೋದು ಅಥವಾ ತರಗತಿಯಲ್ಲಿ ಏನೇ ಒಂದು ಪಾಠವನ್ನು ಕೇಳೋದಕ್ಕಾಗಿರ್ಬೋದು ಇಂಟ್ರೆಸ್ಟ್ ಬರಬೇಕು ಅಂತಂದರೆ ಶಿಕ್ಷಕರಾಗಿದ್ಕೊಂಡು ನಾವು ಏನು ಮಾಡಬಹುದು ಅಂತ ಹೇಳಿ. ಆಪ್ಷನ್ ನೋಡಿ, ಇಲ್ಲಿ ಕತೆ ಹೇಳಬೇಕು, ಶಿಸ್ತು ಕಾಪಾಡಬೇಕು, ನೋಟ್ಸ್ ಕೊಡಬೇಕು, ಪ್ರಶ್ನೆ ಕೇಳಲು ಪ್ರೋತ್ಸಾಹಿಸಬೇಕು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ 4, ಪ್ರಶ್ನೆ ಕೇಳೋದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು, ಆಗ ಮಕ್ಕಳಿಗೆ ಇಂಟ್ರೆಸ್ಟ್ ಬರೋ ಅಂಥದ್ದು. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ರೋಹನ್ ಅತಿ ಚಟುವಟಿಕೆಯ ವಿದ್ಯಾರ್ಥಿ. ಒಬ್ಬ ಶಿಕ್ಷಕರಾಗಿ ಆತನನ್ನು ಹೇಗೆ ನಿಯಂತ್ರಿಸುವಿರಿ ಅಂತ ಇದೆ. ಅಂದರೆ ಒಬ್ಬ ಸ್ಟೂಡೆಂಟ್ 6ನೇ ಕ್ಲಾಸಲ್ಲಿ ಓದ್ತಾ ಇರುವಂತಹ ಒಬ್ಬ ವಿದ್ಯಾರ್ಥಿ ತುಂಬಾ ಚಟುವಟಿಕೆಯುಳ್ಳಂತಹ ಒಬ್ಬ ವಿದ್ಯಾರ್ಥಿ, ಅಂತಹ ಮಕ್ಕಳನ್ನು ನಾವು ಹೇಗೆ ಕಂಟ್ರೋಲ್ಗೆ ತರಬಹುದು ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಸೊ ಇದಕ್ಕೆ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಉಪಯುಕ್ತ ಚಟುವಟಿಕೆಗಳಲ್ಲಿ ತೊಡಗಿಸುವೆನು, ಕೊಠಡಿಯ ಒಂದು ಮೂಲೆಯಲ್ಲಿ ನಿಂತುಕೊಳ್ಳುವಂತೆ ಹೇಳುವೆನು, ಶಾಲೆ ಬಿಡಿಸುವಂತೆ ಆತನ ಪೋಷಕರಿಗೆ ತಿಳಿಸುವೆನು, ಅವನು ಇಷ್ಟಪಡುವ ಕ್ರೀಡೆಗಳಲ್ಲಿ ತೊಡಗಿಸುವೆನು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 1, ಉಪಯುಕ್ತ ಚಟುವಟಿಕೆಗಳಲ್ಲಿ ತೊಡಗಿಸುವೆನು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಒಳನೋಟ ಕಲಿಕೆ ಸಿದ್ಧಾಂತವನ್ನ ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಯಾರು ಈ ಒಂದು ಒಳನೋಟ ಕಲಿಕೆ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು ಅಂತ. ಆಪ್ಷನ್ 1 ಕೊಹ್ಲರ್, ಆಪ್ಷನ್ 2 ಪಾವ್ಲೋವ್, ಆಪ್ಷನ್ 3 ಥಾರ್ನಡೈಕ್, ಆಪ್ಷನ್ 4 ಸ್ಕಿನ್ನರ್. ಸೊ ಯಾರಾಗಿರ್ಬೋದು ಹಾಗಾದ್ರೆ? ಆಪ್ಷನ್ 1 ವುಲ್ಫ್ ಗ್ಯಾಂಗ್ ಕೊಹ್ಲರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಮುಖ, ಕಂಕುಳು ಮುಂತಾದೆಡೆ ರೋಮಗಳು ಬೆಳೆಯುವಂತಹ ವಯಸ್ಸು. ಮಕ್ಕಳಿಗೆ ಮುಖ ಆಗಿರ್ಬೋದು ಅಥವಾ ಕಂಕುಳಾಗಿರ್ಬೋದು, ಕೈ ಆಗಿರ್ಬೋದು, ಕಾಲು ಎಲ್ಲ ಕಡೆಗಳು ಕೂಡ ರೋಮಗಳು ಬೆಳೀತಕ್ಕಂತಹ ವಯಸ್ಸು ಯಾವ ವಯಸ್ಸಿನಲ್ಲಿ ಬೆಳೆಯುತ್ತೆ ಅಂತ. ಆಪ್ಷನ್ ನೋಡಿ, ಇಲ್ಲಿ ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಹದಿಹರೆಯ, ವಯಸ್ಕಾವಸ್ಥೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ? ಆಪ್ಷನ್ 3 ಹದಿಹರೆಯದ ವಯಸ್ಸಿನಲ್ಲಿ ಏನಾಗುತ್ತೆ ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಆಗುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪರೀಕ್ಷೆಯಲ್ಲಿ ನಕಲು ಮಾಡಿ ಪಾಸು ಮಾಡುವ ವಿದ್ಯಾರ್ಥಿ ಇತರೆ ಹುಡುಗರು ಸಹ ಪರೀಕ್ಷೆಯಲ್ಲಿ ನಕಲು ಮಾಡುತ್ತಾರೆ ಎಂದು ಭಾವಿಸುತ್ತಾನೆ. ಈ ರಕ್ಷಣಾ ತಂತ್ರವನ್ನ ಏನೆಂದು ಕರೆಯುವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಯ್ಕೆಗಳೇನಿದ್ದಾವೆ? ಪ್ರತಿಗಮನ, ಬಾಹ್ಯಾರೋಪಣೆ, ಉದಾತ್ತೀಕರಣ, ತಾರ್ಕಿಕವಾದ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 2 ಬಾಹ್ಯಾರೋಪಣೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಸದೃಢ ಶರೀರದಲ್ಲಿ ಸದೃಢ ಬುದ್ಧಿ ಎಂಬ ಹೇಳಿಕೆಯು ಯಾವ ಅಂಶದ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನು? ಆಪ್ಷನ್ಸ್ನ ನೋಡಿ. ಕ್ರೀಡೆ, ಸಂಗೀತ, ನಾಟಕ, ಲಲಿತ ಕಲೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ರೀಡೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸದೃಢ ಶರೀರದಲ್ಲಿ ಸದೃಢ ಬುದ್ಧಿ ಅನ್ನುವಂತಹ ಒಂದು ಹೇಳಿಕೆ ಕ್ರೀಡೆಯ ಮೇಲೆ ಪ್ರಾಮುಖ್ಯತೆಯನ್ನು ಪ್ರತಿಪಾದನೆ ಮಾಡುವಂಥದ್ದು. ನೆಕ್ಸ್ಟು ಕೊನೆಯ ಪ್ರಶ್ನೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, 6ನೇ ತರಗತಿಯಿಂದ 8ನೇ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಸಮಸ್ಯೆಗಳು ಬಹುಮಟ್ಟಿಗೆ ಸಂಬಂಧಿಸಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ 6ನೇ ಕ್ಲಾಸಿನ 8ನೇ ಕ್ಲಾಸಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಯಾವ ಸಮಸ್ಯೆ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ನೋಡಿ, ಇಲ್ಲಿ ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆ, ದೈಹಿಕ ಲಕ್ಷಣಗಳು, ತಾದಾತ್ಮ್ಯತೆಗೆ, ಹಾಗೆ ಸಹಪಾಠಿಗಳ ಜೊತೆ ಹೊಂದಿಕೊಳ್ಳುವುದಕ್ಕೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ತಾದಾತ್ಮ್ಯತೆಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.